ಚರ್ಚೆ ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರು ಕಶ್ಯಪ್ ನಂದನ್ ಅವರಿದ್ದಾರೆ, ಹಾಗೆ ಬಿಜೆಪಿ ವಕ್ತಾರರು ಮೋಹನ್ ವಿಶ್ವ ಅವರಿದ್ದಾರೆ. ಹಾಗೆ ಈ ನೋಟಿಸ್ನ ಶಾಕ್ನಲ್ಲಿರುವ ಇಬ್ಬರು ವ್ಯಾಪಾರಿಗಳನ್ನ ಕೂಡ ಇವತ್ತು ನಾವು ಸ್ಟುಡಿಯೋ ಕರೆಸಿದ್ದೇವೆ. ಟೀ ಅಂಗಡಿ ಅವರು ಕೊಟ್ರೇಶ್ ಅವರಿದ್ದಾರೆ, ಹಾಗೆ ಬೇಕರಿ ನಟ್ಸ್ ಅವರು ಸಂತೋಷ್ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ಫ್ಯಾಕ್ಟ್ ವ್ಯಾಪಾರಿಗಳಿಂದ ಅಭಿಪ್ರಾಯ ಕಲೆಕ್ಟ್ ಮಾಡಬೇಕಾಗಿತ್ತು, ಆದ್ರೆ ಇವತ್ತು ಮೋಹನ್ ವಿಶ್ವ ಅವರಿಗೆ ಪ್ರಶ್ನೆ ಕೇಳ್ತಾ ಈ ಚರ್ಚೆಯನ್ನು ಪ್ರಾರಂಭ ಮಾಡ್ತಿದ್ದೀನಿ. ಮೋಹನ್ ವಿಶ್ವ ಅವರೇ, ಬಹಳ ಬೇಸರದಿಂದ ಬ್ಲೇಮ್ ಅನ್ನ ನಿಮ್ ಪಕ್ಷದವ್ರ ಮೇಲೆ ಹಾಕ್ತಿದ್ದೀನಪ್ಪ, ನೀವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಮೋದಿ ಅವರ ಕನಸಿನ ಯೋಜನೆ ಪಕ್ಕಕ್ಕಿಡೋಣ, ವಿಶ್ವ ಕೊಂಡಾಡ್ತಾ ಇರುವ ಡಿಜಿಟಲ್ ಪೇಮೆಂಟ್ ಬ್ಲೇಮ್ ಹೋಗ್ತಾ ಇರೋದು ಯುಪಿಐ ಮೇಲೆ. ಸ್ವಾಮಿ, ಪ್ರಾಬ್ಲಮ್ ಯುಪಿಐ ಪೇಮೆಂಟ್ ಮೇಲಲ್ಲ, ಇರೋದಿಲ್ಲಿ ವಾಣಿಜ್ಯ ತೆರಿಗೆ ಕಲೆಕ್ಟ್ ಮಾಡ್ಕೊಳ್ತಿರೋದು ರಾಜ್ಯ ಸರ್ಕಾರದ ಅಡಿಯಲ್ಲಿರುವ ವಾಣಿಜ್ಯ ತೆರಿಗೆ ಇಲಾಖೆ. ಜನ ವ್ಯಾಪಾರಿಗಳು ಇದ್ರ ಬಗ್ಗೆ ಅರಿವಿಲ್ಲದೆ ಮೋದಿ ಹಾಗೆ ನಿಮ್ಮ ಬಿಜೆಪಿ ಸರ್ಕಾರವನ್ನು ಬ್ಲೇಮ್ ಮಾಡ್ತಿದ್ದಾರೆ. ನೀವೊಂದು ಧ್ವನಿ ಎತ್ತುತ್ತಿಲ್ಲ ಇದ್ರ ಬಗ್ಗೆ, ಜನರನ್ನು ಕ್ಲಾರಿಫೈ ಮಾಡೋ ಪ್ರಯತ್ನ ಮಾಡ್ತಿಲ್ಲ ನಿಮ್ ಪಕ್ಷದವರು. ಸ್ಮಿತಾ, ನೀವಾಗಲೇ ಕಾರ್ಯಕ್ರಮ ಚರ್ಚೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಮಾತು ಹೇಳಿದ್ರಿ, ಇದು ಜೆನ್ಯೂನ್ ಆಗೈತೆ, ಇದರಿಂದ ಒಂದು ಅಜೆಂಡಾ ಇದೆಯಾ ಅಂತ ಹೇಳಿ. ನೋಡಿ, ನನ್ನ ಹತ್ರ ಒಂದು ನೋಟಿಸ್ ಇದೆ ಇಲ್ಲಿ, ಜೈರಾಮ್ ಪೂಜಾರಿ ಅಂತ ಅವ್ರಿಗೆ ಬಂದಿರುವಂತ ನೋಟಿಸ್ ಇದು. ಈ ನೋಟಿಸ್ ತೆಗೆದು ನೋಡಿದ್ರೆ ಮೇಲ್ಗಡೆ ಕ್ಲಿಯರ್ ಕಟ್ ಆಗಿ ಹಾಕಿದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ಅಂತ. ಸೊ ಅಲ್ಲಿಗೆ ಪಕ್ಕಾ ಕ್ಲಾರಿಫೈ ಆಗುತ್ತೆ, ಇದರಲ್ಲಿ ನೋ ಕನ್ಫ್ಯೂಷನ್. ಈ ನೋಟಿಸ್ ನ ಕಳಿಸಿರೋದು ಯಾರು ಅಂತ ಒಂದ್ ನಿಮಿಷ, ಕರ್ನಾಟಕ ಸರ್ಕಾರದವರು ಕಳಿಸಿರೋ ನೋಟಿಸ್. ಫಸ್ಟ್ ಪಾಯಿಂಟ್. ನೆಕ್ಸ್ಟ್, ನೀವು ಅಜೆಂಡಾ ಕೇಳಿದ್ರಿ, ಗೊತ್ತಾ ಏನ್ ಅಜೆಂಡಾ ಅಂತ ಇಲ್ಲಿ ಹೇಳ್ತೀನಿ ಕೇಳಿ. ಏನಕ್ಕೆ ಈ ಯುಪಿಐ ಜಿಎಸ್ಟಿ ವಿಚಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಬ್ದ ಮಾಡ್ತಾ ಇದೆ, ಬೇರೆ ರಾಜ್ಯಗಳಲ್ಲಿ ಮಾಡ್ತಿಲ್ಲ ಅಂತ ಹೇಳಿದ್ರೆ ದ ರೀಸನ್ ಇಸ್ ವೆರಿ ಸಿಂಪಲ್. ಇಲ್ಲೊಂದು ರಿಯಾಕ್ಷನ್ ಬಂದಿದೆ. This move is seen as critical to meeting the government ambitious commercial tax target of 1.2 lakh crore for this fiscal. So far, only 26,241 crores has been collected, indicating 13% shortfall. ಪ್ರಶ್ನೆ ಕೇಳಿದ್ರೆ ಅದೇ ನಾನು ಕೊಡ್ತಾರೆ ಉತ್ತರ. ನಿಮ್ಮ ಮಧ್ಯೆ ದಯವಿಟ್ಟು ಮಾತಾಡಬೇಡಿ, ಆಯ್ತಲ್ಲ? ಏನಾಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಈ ರಿಪೋರ್ಟ್ ಹೇಳೋ ಹಾಗೆ 1,20,000 ಕೋಟಿ ಅವರು ಜಿಎಸ್ಟಿ ಕಮರ್ಷಿಯಲ್ ಟ್ಯಾಕ್ಸಸ್ ಅಲ್ಲಿ ಒಂದು ವರ್ಷದಲ್ಲಿ ಕಲೆಕ್ಟ್ ಮಾಡಬೇಕಿತ್ತು. ಅಲ್ಲಿಗೆ ತಿಂಗಳಿಗೆ 10,000 ಕೋಟಿ. ಸೊ 3 ತಿಂಗಳಿಗೆ 30,000 ಕೋಟಿ ಏಪ್ರಿಲ್ ಮೇ ಜೂನ್ ಅಲ್ಲಿ ಕಲೆಕ್ಟ್ ಮಾಡಬೇಕಿತ್ತು. ಆದ್ರೆ ಅವ್ರು ಕಲೆಕ್ಟ್ ಮಾಡಿದ ಎಷ್ಟು ಅಂದ್ರೆ ಬರೀ 26,000 ಕೋಟಿ. ಸೊ ಯಾವಾಗ 13% ಶಾರ್ಟ್ ಫಾಲ್ ಆಯ್ತೋ ಈ ದಿವಾಳಿ ಬ್ಯಾಂಕ್ರಪ್ಟ್ ಸರ್ಕಾರದಲ್ಲಿ, ಇದ್ದಕ್ಕಿದ್ದಂಗೆನೇನೆ ಅನ್ರಿಜಿಸ್ಟರ್ಡ್ ಬಿಸ್ನೆಸ್ ಅವರಿಗೆ ಯುಪಿಐ ಇಂದ ಫೋರ್ಸ್ಫುಲಿ ಡೇಟಾ ತಗೊಂಡು ಸಿಕ್ದವ್ರಿಗೆಲ್ಲ ನೋಟಿಸ್ ಕಳಿಸುವಂಗೆ ಮಾಡಿ, ಯಾರು ನೋಟಿಸ್ ಕಳ್ಸಕ್ ಹೇಳಿರೋದು ಅಂದ್ರೆ ಆಬ್ವಿಯಸ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು. ಅವ್ರಿಗೆ ಹೇಳಿರೋರು ಯಾರು ಅಂದ್ರೆ ಫೈನಾನ್ಸ್ ಸೆಕ್ರೆಟರಿ. ಫೈನಾನ್ಸ್ ಸೆಕ್ರೆಟರಿ ಹೇಳೋರು ಅಂದ್ರೆ ಮುಖ್ಯಮಂತ್ರಿಗಳು ಸಭೆಯಲ್ಲಿ. ನೆಕ್ಸ್ಟ್, ಇದರಿಂದ ಇವ್ರು ಮಾಡ್ತಿರೋದು ಏನ್ ಗೊತ್ತಾ, ಅವ್ರು ಮಿನಿಮಮ್ ಅಂದ್ರೆ 10,000 ಕೋಟಿ ಅಡಿಷನಲ್ ರೆವಿನ್ಯೂನ ಈ ರೀತಿ ನೋಟಿಸ್ ಗಳನ್ನ ಕಳಿಸಿ, ತೆರಿಗೆ ನೋಟಿಸ್ ಗಳನ್ನ ಕಳಿಸಿ ಯಾರಿಂದ ವಸೂಲು ಮಾಡಬೇಕು ಅಂತ ಯಾರೇ, ಸೊಪ್ಪು ಮಾರೋರ ಹತ್ರ, ಇಡ್ಲಿ ಮಾರೋರ ಹತ್ರ, ದೋಸೆ ಮಾರೋರ ಹತ್ರ, ಹಾಲ್ ಮಾರೋರ ಹತ್ರ, ಆಯ್ತಲ್ಲ, ತಿರ್ಗಾ ಬ್ಯೂಟಿ ಪಾರ್ಲರ್ ಹತ್ರ, ಈ ತರ ಸಣ್ಣ ಸಣ್ಣ ವ್ಯಾಪಾರಿಗಳ ಜೋಬ್ ಕೈ ಹಾಕಿ ಇವರ ಒಂದು ಅಸಮರ್ಥತೆ ತೆರಿಗೆ ಕಲೆಕ್ಷನ್ ಅಲ್ಲಿ ಆಗ್ತಿಲ್ವಲ್ಲ, ಅದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಇವರು ಇವತ್ತು ಪೇಟಿಎಂ, ಗೂಗಲ್ ಪೇ, ಫೋನ್ ಪೇನ ಬಳಸ್ಕೊಂಡು ಹೇಳಿದ್ದಾರೆ. ಆಮೇಲೆ ಕ್ಲಾರಿಫಿಕೇಶನ್ ಕೊಡಬೇಕಾದ್ರೆ ಸುಮಾರು ಜನ ಟ್ಯಾಕ್ಸ್ ಬ್ರಾಕೆಟ್ ತರಬೇಕು ಅಂತ ಹೇಳಿದ್ರೆ ಯಾರು ಇಲ್ಲಪ್ಪ. ಕಮಿಷನ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ಕರ್ನಾಟಕ ಅವರು ಅವರೇ ಹೇಳಿರೋದು ಇದು. ನಾವು ಆಲ್ಮೋಸ್ಟ್ 1 ಲಕ್ಷ ಜನ ಎಕ್ಸ್ಟ್ರಾ ರಿಜಿಸ್ಟ್ರೇಷನ್ ಒಳಗೆ ತರಬೇಕು, ಯಾಕಂದ್ರೆ ಟಾರ್ಗೆಟ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಿರೋದಲ್ಲ. ಇದು ಬೇರೆ ರಾಜ್ಯದಲ್ಲಿ ಮಾಡಿದಿರುವಂತ ಕರ್ನಾಟಕದಲ್ಲಿ ಯಾಕೆ ಮಾಡ್ತಿದೆ ಅಂತ ಹೇಳಿದ್ರೆ, ಒಂದ್ ನಿಮಿಷ ಪ್ರಶ್ನೆ ನನಗೆ ಇದನ್ನ ಬರ್ತೀನಿ ಸರ್, ಬರ್ತೀನಿ ಸುಳ್ಳು ಹೇಳಕ್ಕೆ ಮೋಹನ್ ವಿಶ್ವ ಅವರೇ, ಇದ್ರ ಬಗ್ಗೆ ನಾನು ಎಲಾಬ್ರೇಟ್ ಆಗಿ ಮತ್ತೆ ಚರ್ಚೆ ಮಾಡ್ತೀನಿ, ಐ ಪ್ರಾಮಿಸ್ ಯು. ಬಟ್ ನನ್ನ ಪ್ರಶ್ನೆ ಇದ್ದಿದ್ದು, ಇಂಥ ಒಳ್ಳೆ ಯೋಜನೆ ವಿಶ್ವದಾದ್ಯಂತ ಶ್ಲಾಘನೆಗೆ ವ್ಯಕ್ತವಾಗ್ತಾ ಇರುವಂತಹ ಡಿಜಿಟಲ್ ಪೇಮೆಂಟ್, ಇದರ ಬಗ್ಗೆ ಅಪನಂಬಿಕೆ ಹುಟ್ಟುತ್ತಿರುವಾಗ ಬಿಜೆಪಿ ಪಕ್ಷದವ್ರು ಏನ್ ಮಾಡ್ತಿದ್ದೀರಪ್ಪ? ಒಂದು ಪ್ರೆಸ್ ಮೀಟ್ ಮಾಡ್ಲಿಲ್ಲ ನಿಮ್ ಪಕ್ಷದಿಂದ ಇದನ್ನ ಕ್ಲಾರಿಫೈ ಮಾಡ್ಲಿಕ್ಕೆ. ಇದಕ್ಕೂ ಡಿಜಿಟಲ್ ಈಗ ಬಂದಿರೋ ನೋಟಿಸ್ಗೂ ಡಿಜಿಟಲ್ ಪೇಮೆಂಟ್ಗೂ ಸಂಬಂಧ ಇಲ್ಲ, ಕನ್ಫ್ಯೂಸ್ ಆಗ್ಬೇಡಿ. ಏನ್ ಕಷ್ಟ ಇತ್ತು ಹೇಳಕ್ಕೆ? ಇವತ್ತು ಒಂದು ದೊಡ್ಡ ಮಟ್ಟದ ಮೀಟಿಂಗ್ ಆಗಿದೆ, ನಾಳೆ ಅದನ್ನ ಅಧ್ಯಕ್ಷರು ಹೇಳ್ತಾರೆ. ಇನ್ಫ್ಯಾಕ್ಟ್ ನಾವು ಹೋಮ್ ವರ್ಕ್ ಮಾಡಿ ನಮ್ಮ ಕಡೆಯಿಂದ ಗ್ರಾಹಕರಿಗೆ ತೊಂದರೆ ಆಗ್ದಂಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂದ್ರೆ 100% ಮಾಡ್ತೀವಿ. ನಾಳೆ ನೀವೇ ಅದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಕೊಡ್ತೀರಾ. ಚರ್ಚೆ ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರು ಕಶ್ಯಪ್ ನಂದನ್ ಅವರಿದ್ದಾರೆ, ಹಾಗೆ ಬಿಜೆಪಿ ವಕ್ತಾರರು ಮೋಹನ್ ವಿಶ್ವ ಅವರಿದ್ದಾರೆ. ಹಾಗೆ ಈ ನೋಟಿಸ್ನ ಶಾಕ್ನಲ್ಲಿರುವ ಇಬ್ಬರು ವ್ಯಾಪಾರಿಗಳನ್ನ ಕೂಡ ಇವತ್ತು ನಾವು ಸ್ಟುಡಿಯೋ ಕರೆಸಿದ್ದೇವೆ. ಟೀ ಅಂಗಡಿ ಅವರು ಕೊಟ್ರೇಶ್ ಅವರಿದ್ದಾರೆ, ಹಾಗೆ ಬೇಕರಿ ನಟ್ಸ್ ಅವರು ಸಂತೋಷ್ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ಫ್ಯಾಕ್ಟ್ ವ್ಯಾಪಾರಿಗಳಿಂದ ಅಭಿಪ್ರಾಯ ಕಲೆಕ್ಟ್ ಮಾಡಬೇಕಾಗಿತ್ತು, ಆದ್ರೆ
ಇವತ್ತು ಮೋಹನ್ ವಿಶ್ವ ಅವ್ರಿಗೆ ಪ್ರಶ್ನೆ ಕೇಳ್ತಾ ಈ ಚರ್ಚೆಯನ್ನು ಪ್ರಾರಂಭ ಮಾಡ್ತಿದ್ದೀನಿ. ಮೋಹನ್ ವಿಶ್ವ ಅವರೇ, ಬಹಳ ಬೇಸರದಿಂದ ಬ್ಲೇಮ್ ಅನ್ನ ನಿಮ್ ಪಕ್ಷದವ್ರ ಮೇಲೆ ಹಾಕ್ತಿದ್ದೀನಪ್ಪ. ನೀವು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ. ಮೋದಿ ಅವರ ಕನಸಿನ ಯೋಜನೆ ಪಕ್ಕಕ್ಕಿಡೋಣ. ವಿಶ್ವ ಕೊಂಡಾಡ್ತಾ ಇರುವ ಡಿಜಿಟಲ್ ಪೇಮೆಂಟ್ ಬ್ಲೇಮ್ ಹೋಗ್ತಾ ಇರೋದು ಯುಪಿಐ ಮೇಲೆ. ಸ್ವಾಮಿ, ಪ್ರಾಬ್ಲಮ್ ಯುಪಿಐ ಪೇಮೆಂಟ್ ಮೇಲಲ್ಲ, ಇರೋದಿಲ್ಲಿ ವಾಣಿಜ್ಯ ತೆರಿಗೆ ಕಲೆಕ್ಟ್ ಮಾಡ್ಕೊಳ್ತಿರೋದು ರಾಜ್ಯ ಸರ್ಕಾರದ ಅಡಿಯಲ್ಲಿರುವ ವಾಣಿಜ್ಯ ತೆರಿಗೆ ಇಲಾಖೆ. ಜನ, ವ್ಯಾಪಾರಿಗಳು ಇದ್ರ ಬಗ್ಗೆ ಅರಿವಿಲ್ಲದೆ ಮೋದಿ ಹಾಗೆ ನಿಮ್ಮ ಬಿಜೆಪಿ ಸರ್ಕಾರವನ್ನು ಬ್ಲೇಮ್ ಮಾಡ್ತಿದ್ದಾರೆ. ನೀವೊಂದು ಧ್ವನಿ ಎತ್ತುತ್ತಿಲ್ಲ ಇದ್ರ ಬಗ್ಗೆ, ಜನರನ್ನು ಕ್ಲಾರಿಫೈ ಮಾಡೋ ಪ್ರಯತ್ನ ಮಾಡ್ತಿಲ್ಲ ನಿಮ್ ಪಕ್ಷದವರು. ಸ್ಮಿತಾ, ನೀವಾಗಲೇ ಕಾರ್ಯಕ್ರಮ ಚರ್ಚೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಮಾತು ಹೇಳಿದ್ರಿ, ಇದು ಜೆನ್ಯೂನ್ ಆಗೈತೆ, ಇದರಿಂದ ಒಂದು ಅಜೆಂಡಾ ಇದೆಯಾ ಅಂತ ಹೇಳಿ. ನೋಡಿ, ನನ್ನ ಹತ್ರ ಒಂದು ನೋಟಿಸ್ ಇದೆ ಇಲ್ಲಿ, ಜೈರಾಮ್ ಪೂಜಾರಿ ಅಂತ ಅವ್ರಿಗೆ ಬಂದಿರುವಂತ ನೋಟಿಸ್ ಇದು. ಈ ನೋಟಿಸ್ ತೆಗೆದು ನೋಡಿದ್ರೆ ಮೇಲ್ಗಡೆ ಕ್ಲಿಯರ್ ಕಟ್ ಆಗಿ ಹಾಕಿದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ, ಡಿಪಾರ್ಟ್ಮೆಂಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ಅಂತ. ಸೊ ಅಲ್ಲಿಗೆ ಪಕ್ಕ ಕ್ಲಾರಿಫೈ ಆಗುತ್ತೆ, ಇದರಲ್ಲಿ ನೋ ಕನ್ಫ್ಯೂಷನ್. ಈ ನೋಟಿಸ್ ನ ಕಳಿಸಿರೋದು ಯಾರು ಅಂತ, ಒಂದ್ ನಿಮಿಷ, ಕರ್ನಾಟಕ ಸರ್ಕಾರದವರು ಕಳಿಸಿರೋ ನೋಟಿಸ್. ಫಸ್ಟ್ ಪಾಯಿಂಟ್. ನೆಕ್ಸ್ಟ್, ನೀವು ಅಜೆಂಡಾ ಕೇಳಿದ್ರಿ, ಗೊತ್ತಾ ಏನ್ ಅಜೆಂಡಾ ಅಂತ? ಇಲ್ಲಿ ಹೇಳ್ತೀನಿ ಕೇಳಿ. ಏನಕ್ಕೆ ಈ ಯುಪಿಐ ಜಿಎಸ್ಟಿ ವಿಚಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಬ್ದ ಮಾಡ್ತಾ ಇದೆ, ಬೇರೆ ರಾಜ್ಯಗಳಲ್ಲಿ ಮಾಡ್ತಿಲ್ಲ ಅಂತ ಹೇಳಿದ್ರೆ ದ ರೀಸನ್ ಇಸ್ ವೆರಿ ಸಿಂಪಲ್. ಇಲ್ಲೊಂದು ರಿಯಾಕ್ಷನ್ ಬಂದಿದೆ. This move is seen as critical to meeting the government ambitious commercial tax target of 1.2 lakh crore for this fiscal. So far, only 26,241 crores has been collected, indicating 13% shortfall. ಕೇಳಿಸ್ಕೊಳ್ಳಿ, ಪ್ರಶ್ನೆ ಕೇಳಿದ್ರೆ ಅದೇ ನಾನು ಕೊಡ್ತಾರೆ ಉತ್ತರ. ನೀವು ಮಧ್ಯ ದಯವಿಟ್ಟು ಮಾತಾಡಬೇಡಿ, ಆಯ್ತಲ್ಲ? ಏನಾಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಈ ರಿಪೋರ್ಟ್ ಹೇಳೋ ಹಾಗೆ 1,20,000 ಕೋಟಿ ಅವರು ಜಿಎಸ್ಟಿ ಕಮರ್ಷಿಯಲ್ ಟ್ಯಾಕ್ಸಸ್ ಅಲ್ಲಿ ಒಂದು ವರ್ಷದಲ್ಲಿ ಕಲೆಕ್ಟ್ ಮಾಡಬೇಕಿತ್ತು. ಅಲ್ಲಿಗೆ ತಿಂಗಳಿಗೆ 10,000 ಕೋಟಿ. ಸೊ 3 ತಿಂಗಳಿಗೆ 30,000 ಕೋಟಿ ಏಪ್ರಿಲ್ ಮೇ ಜೂನ್ ಅಲ್ಲಿ ಕಲೆಕ್ಟ್ ಮಾಡಬೇಕಿತ್ತು. ಆದ್ರೆ ಅವ್ರು ಕಲೆಕ್ಟ್ ಮಾಡಿದ ಎಷ್ಟು ಅಂದ್ರೆ ಬರೀ 26,000 ಕೋಟಿ. ಸೊ ಯಾವಾಗ 13% ಶಾರ್ಟ್ ಫಾಲ್ ಆಯ್ತೋ ಈ ದಿವಾಳಿ ಬ್ಯಾಂಕ್ರಪ್ಟ್ ಸರ್ಕಾರದಲ್ಲಿ, ಇದ್ದಕ್ಕಿದ್ದಂಗೆನೇನೆ ಅನ್ರಿಜಿಸ್ಟರ್ಡ್ ಬಿಸ್ನೆಸ್ ಅವ್ರಿಗೆ ಯುಪಿಐ ಇಂದ ಫೋರ್ಸ್ಫುಲಿ ಡೇಟಾ ತಗೊಂಡು ಸಿಕ್ದವ್ರಿಗೆಲ್ಲ ನೋಟಿಸ್ ಕಳಿಸುವಂಗೆ ಮಾಡಿ, ಯಾರು ನೋಟಿಸ್ ಕಳ್ಸಕ್ ಹೇಳಿರೋದು ಅಂದ್ರೆ ಆಬ್ವಿಯಸ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು. ಅವ್ರಿಗೆ ಹೇಳಿರೋರು ಯಾರು ಅಂದ್ರೆ ಫೈನಾನ್ಸ್ ಸೆಕ್ರೆಟರಿ. ಫೈನಾನ್ಸ್ ಸೆಕ್ರೆಟರಿ ಹೇಳೋರು ಅಂದ್ರೆ ಮುಖ್ಯಮಂತ್ರಿಗಳು ಸಭೆಯಲ್ಲಿ. ನೆಕ್ಸ್ಟ್, ಇದರಿಂದ ಇವ್ರು ಮಾಡ್ತಿರೋದು ಏನ್ ಗೊತ್ತಾ? ಅವರು ಮಿನಿಮಮ್ ಅಂದ್ರೆ 10,000 ಕೋಟಿ ಅಡಿಷನಲ್ ರೆವಿನ್ಯೂನ ಈ ರೀತಿ ನೋಟಿಸ್ ಗಳನ್ನ ಕಳಿಸಿ, ತೆರಿಗೆ ನೋಟಿಸ್ ಗಳನ್ನ ಕಳಿಸಿ ಯಾರಿಂದ ವಸೂಲು ಮಾಡಬೇಕು ಅಂತ ಯಾರೇ? ಸೊಪ್ಪು ಮಾರೋರ ಹತ್ರ, ಇಡ್ಲಿ ಮಾರೋರ ಹತ್ರ, ದೋಸೆ ಮಾರೋರ ಹತ್ರ, ಹಾಲ್ ಮಾರೋರ ಹತ್ರ, ಆಯ್ತಲ್ಲ, ತಿರ್ಗಾ ಬ್ಯೂಟಿ ಪಾರ್ಲರ್ ಅವ್ರ ಹತ್ರ, ಈ ತರ ಸಣ್ಣ ಸಣ್ಣ ವ್ಯಾಪಾರಿಗಳ ಜೋಬ್ ಕೈ ಹಾಕಿ ಇವರ ಒಂದು ಅಸಮರ್ಥತೆ ತೆರಿಗೆ ಕಲೆಕ್ಷನ್ ಅಲ್ಲಿ ಆಗ್ತಿಲ್ವಲ್ಲ, ಅದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಇವರು ಇವತ್ತು ಪೇಟಿಎಂ, ಗೂಗಲ್ ಪೇ, ಫೋನ್ ಪೇ ನ ಬಳಸ್ಕೊಂಡು ಹೇಳಿದ್ದಾರೆ. ಆಮೇಲೆ ಕ್ಲಾರಿಫಿಕೇಶನ್ ಕೊಡಬೇಕಾದ್ರೆ ಸುಮಾರು ಜನ ಟ್ಯಾಕ್ಸ್ ಬ್ರಾಕೆಟ್ ತರಬೇಕು ಅಂತ ಹೇಳಿದ್ರೆ ಯಾರು ಇಲ್ಲಪ್ಪ. ಕಮಿಷನ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ಕರ್ನಾಟಕ ಅವರು ಅವರೇ ಹೇಳಿರೋದು ಇದು. ನಾವು ಆಲ್ಮೋಸ್ಟ್ 1 ಲಕ್ಷ ಜನ ಎಕ್ಸ್ಟ್ರಾ ರಿಜಿಸ್ಟ್ರೇಷನ್ ಒಳಗೆ ತರಬೇಕು, ಯಾಕಂದ್ರೆ ಟಾರ್ಗೆಟ್ ಜಾಸ್ತಿ ಮಾಡಬೇಕು ಅಂತ ಹೇಳಿ. ನಾನು ಹೇಳ್ತಿರೋದಲ್ಲ ಇದು, ಇದು ಬೇರೆ ರಾಜ್ಯದಲ್ಲಿ ಮಾಡಿದಿರುವಂತ ಕರ್ನಾಟಕದಲ್ಲಿ ಯಾಕೆ ಮಾಡ್ತಿದೆ ಅಂತ ಹೇಳಿದ್ರೆ, ಒಂದ್ ನಿಮಿಷ ಇದನ್ನ ಬರ್ತೀನಿ ಸರ್, ಬರ್ತೀನಿ ಸುಳ್ಳು ಹೇಳಕ್ಕೆ ಮೋಹನ್ ವಿಶ್ವ ಅವರೇ, ಇದ್ರ ಬಗ್ಗೆ ನಾನು ಎಲಾಬ್ರೇಟ್ ಆಗಿ ಮತ್ತೆ ಚರ್ಚೆ ಮಾಡ್ತೀನಿ, ಐ ಪ್ರಾಮಿಸ್ ಯು. ಬಟ್ ನನ್ನ ಪ್ರಶ್ನೆ ಇದ್ದಿದ್ದು, ಇಂಥ ಒಳ್ಳೆ ಯೋಜನೆ ವಿಶ್ವದಾದ್ಯಂತ ಶ್ಲಾಘನೆಗೆ ವ್ಯಕ್ತವಾಗ್ತಾ ಇರುವಂತಹ ಡಿಜಿಟಲ್ ಪೇಮೆಂಟ್, ಇದ್ರ ಬಗ್ಗೆ ಅಪನಂಬಿಕೆ ಹುಟ್ಟಿರುವಾಗ ಬಿಜೆಪಿ ಪಕ್ಷದವ್ರು ಏನ್ ಮಾಡ್ತಿದ್ದೀರಪ್ಪ? ಒಂದು ಪ್ರೆಸ್ ಮೀಟ್ ಮಾಡ್ಲಿಲ್ಲ ನಿಮ್ ಪಕ್ಷದಿಂದ ಇದನ್ನ ಕ್ಲಾರಿಫೈ ಮಾಡ್ಲಿಕ್ಕೆ. ಇದಕ್ಕೂ ಡಿಜಿಟಲ್ ಈಗ ಬಂದಿರೋ ನೋಟಿಸ್ಗೂ ಡಿಜಿಟಲ್ ಪೇಮೆಂಟ್ಗೂ ಸಂಬಂಧ ಇಲ್ಲ, ಕನ್ಫ್ಯೂಸ್ ಆಗ್ಬೇಡಿ. ಏನ್ ಕಷ್ಟ ಇತ್ತು ಹೇಳಕ್ಕೆ? ಇವತ್ತು ಒಂದು ದೊಡ್ಡ ಮಟ್ಟದ ಮೀಟಿಂಗ್ ಆಗಿದೆ, ನಾಳೆ ಅದನ್ನ ಅಧ್ಯಕ್ಷರು ಹೇಳ್ತಾರೆ. ಇನ್ಫ್ಯಾಕ್ಟ್ ನಾವು ಹೋಮ್ ವರ್ಕ್ ಮಾಡಿ ನಮ್ಮ ಕಡೆಯಿಂದ ಗ್ರಾಹಕರಿಗೆ ತೊಂದರೆ ಆಗ್ದಂಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂದ್ರೆ 100% ಮಾಡ್ತೀವಿ. ನಾಳೆ ನೀವೇ ಅದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಕೊಡ್ತೀರಾ.